ಹಾ ಆಗ್ತೇವೆ ಬರುತ್ತೆ. ಆಯ್ತು ಇಲ್ಲೇ ರೀ ಮಾತಾಡೋರಿ, ಊಟ ಮಾಡಿ ಇಲ್ಲೇ ರೀ. ಆಯ್ತು ಇಲ್ಲೇ ಊಟ ಮಾಡ್ತಾರೆ ಬನ್ನಿ ಕೊಟ್ಟಿ ಕೊಟ್ಟು. ಹೆಸರು ಹರ್ಷವರ್ಧನ. ಏನ್ ಕೆಲಸ ಮಾಡ್ತೀರಾ? ಕೂಲಿ ಕೆಲಸ. ಕೂಲಿ ಕೆಲಸ. ಕೂಲಿ ಕೆಲಸ ಅಂದ್ರೆ ಏನ್ ಕೆಲಸ ಮಾಡ್ತೀರಾ ಅದರಲ್ಲಿ? ಮೂಟೆ ಹೊರಗೋದು, ಅದು ಇದು ಎತ್ಕೊಂಡು ಮೂಟೆ ಹೊರೋದು? ಆಫೀಸ್ ಹಾಕೋದು. ಹಾ ಹಾ ಅವರಿಗೆ ಕೊಡೋದ್ರಿಂದ ದೇವ್ರ ಕೂಲಿ ಕಾರ್ಮಿಕರಿಗೆ ಒಳ್ಳೇದಾಗುತ್ತೆ. ಒಂದು ಹೋಟ್ಲ್ ಹೋಯ್ತು ಅಂದ್ರೆ 60-70 ರೂಪಾಯಿ ಬೇಕಾಗುತ್ತೆ ಒನ್ ಟೈಮ್ ಒನ್ ಟೈಮ್ ಊಟಕ್ಕೆ. ಇಲ್ಲಿ ಫ್ರೀ ಆಗಿ ಕೊಡ್ತಾರೆ. ಫ್ರೀಯಾಗಿ ಕೊಡ್ತಾ ಇದಾರೆ. ಮಧ್ಯಾಹ್ನ 1 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಕೊಡೋದ್ರಿಂದ ಬಡ ಕೂಲಿ ಕಾರ್ಮಿಕರಿಗೆ ತುಂಬಾ ಒಳ್ಳೇದಾಗುತ್ತೆ. ಡೈಲಿ ಕೊಡ್ತಾರಾ? ಡೈಲಿ ಕೊಡ್ತಾರೆ. ಭಾನುವಾರ ಇರುತ್ತೆ? ಭಾನುವಾರನೂ ಇರುತ್ತೆ. ಭಾನುವಾರ ಇರುತ್ತೆ. ನೀವು ಎಷ್ಟು ದಿವಸದಿಂದ ಊಟ ಮಾಡ್ತಾ ನಾವು ಇದ್ದೀರಿ? ಇಲ್ಲಿ ಕೊಡಗಿಂದ ನಾವು ಊಟ ಮಾಡ್ತಾ ಇದ್ದೀವಿ. ಎಷ್ಟು ದಿವಸ ಆಗಿರ್ಬೋದು? ಆಗಿರೋದು ಒಂದು ತಿಂಗಳಾಗಿದೆ ಸರ್. ಒಂದ್ ತಿಂಗಳಿಂದ ಕೊಡ್ತಾ ಇದ್ದೀರಿ. ನೀವು ಮಾಡ್ತೀವಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ನಮ್ಮ ಟ್ಯಾಕ್ಸ್ ವಿತ್ ಚಾನಲ್ ನೋಡ್ತಿರುವಂತೆ ಎಲ್ಲ ಹೃದಯವಂತರಿಗೂ ಕೂಡ ನನ್ನ ಪ್ರೀತಿಯ ಗೌರವ ನಮಸ್ಕಾರಗಳು. ನಾನಿವತ್ತು ಬಂದಿದ್ದೀನಿ ಬೆಂಗಳೂರಿನ ಮಾರ್ಕೆಟಲ್ಲಿರುವಂಥ ಆ ಓಲ್ಡ್ ತರಗುಪೇಟೆ ಅನ್ನೋ ಒಂದು ಏರಿಯಾದಲ್ಲಿ. ಪ್ರತಿನಿತ್ಯ ಮಧ್ಯಾಹ್ನ 1 ಗಂಟೆಗೆ ಸರಿಸುಮಾರು ಒಂದು 300 ಜನಕ್ಕೆ ಪ್ರತಿನಿತ್ಯ ಇಲ್ಲಿ ಕೂಲಿ ಕೆಲಸ ಮಾಡುವಂಥವ್ರು, ಹಮಾಲಿ ಕೆಲಸ ಮಾಡುವಂಥವ್ರು, ಮೂಟೆ ಹೊರುವಂಥವ್ರು, ಡ್ರೈವರ್ಗಳು, ಈ ಥರದವ್ರು ತುಂಬ ಜನ ನೀವು ಇಲ್ಲಿ ನೋಡ್ತಿರಲ್ಲ. ಇಲ್ಲಿ ಮಾರ್ಕೆಟ್ ಬಂದರೆ ಗೊತ್ತಾಗುತ್ತೆ. ಆ ಥರ ಎಷ್ಟೋ ಜನ ಕೂಲಿ ಕೆಲಸ ಮಾಡುವಂಥವ್ರಿಗೆ ಇಲ್ಲಿ ಪ್ರತಿನಿತ್ಯ ಒಂದು 300 ಜನಕ್ಕೆ ಫ್ರೀಯಾಗಿ ಊಟವನ್ನು ಒಂದು ದೀಪಕ್ ಗಾರ್ಮೆಂಟ್ಸ್ ಅನ್ನೋರು ಕೊಡ್ತಾ ಇದ್ದಾರೆ ಈ ಓಲ್ಡ್ ತರಗುಪೇಟೆಯಲ್ಲಿ. ಹಂಗಾಗಿ ಈ ಊಟ ಕೊಡ್ತಿರುವಂಥವ್ರು ಯಾವ ಕಾರಣಕ್ಕೆ ಕೊಡ್ತಿದ್ದಾರೆ, ಏನು ಕೊಡ್ತಾ ಇದ್ದಾರೆ, ಏನೇನು ಕೊಡ್ತಾ ಇದ್ದಾರೆ ನೋಡೋಣ, ಕೇಳೋಣ ಬನ್ನಿ. ಅಣ್ಣ ಇಲ್ಲಿ ಊಟ ಮಾಡಿದ್ರ? ಮಾಡಿದೆ ಸರ್. ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಾ? ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಾ? ಯಾವ್ದೋ ಒಂದು ದಿವಸ ಡೈಲಿ ಬರಲ್ಲ. ಈ ಕಡೆ ಕೆಲ್ಸಕ್ಕೆ ಬಂದಾಗೆಲ್ಲ ಮಾಡಿದೆ. ಏನ್ ಇದೇ ಕೆಲಸನ ನೀವು ಡೈಲಿ ಮಾಡೋದು? ಕಾಳೆ ಇದೇ ಕೆಲಸ. ನಿಮ್ಮವ್ರಿಗೆ 50 ರೂಪಾಯಿ ಉಳಿಯುತ್ತೆ. ಡೈಲಿ ಬಂದಾಗೆಲ್ಲ ಊಟ ಮಾಡ್ತಾ ಇರ್ತೀರಾ? ಕೊಡ್ತಾ ಇರೋದು ಒಳ್ಳೇದಾ? ಆಯ್ತು ಹೊಡಿ. ಈ ವಿಡಿಯೋವನ್ನು ನೋಡ್ತಾ ಇರುವಂತ ಎಲ್ಲ ಗುರು ಹಿರಿಯರು ಹಾಗೂ ಎಲ್ಲ ಸ್ನೇಹಿತರುಗಳು ಕೂಡ, ಎಲ್ಲ ಅಕ್ಕ ತಂಗಿಯರಿಗೂ ಕೂಡ ನಾನು ಹೇಳೋದೇನಂತಂದ್ರೆ, ಹಸಿವು ಅನ್ನೋದು ಮನುಷ್ಯನಿಗೆ ಎಷ್ಟು ಒಂದು ಪರಮ ಶತ್ರುಗಿಂತ ತುಂಬ ಕಠಿಣವಾದಂಥದ್ದು. ಆ ಟೈಮಲ್ಲಿ ಮನುಷ್ಯ ಯಾವುದೇ ಸ್ವಾಭಿಮಾನ ಎಲ್ಲವನ್ನು ಕೂಡ ಮರೆಮಾಚಿ ಅದಕ್ಕೆ ಸೋಲ್ಬೇಕಾಗತ್ತೆ. ಆದರೆ ಕೆಲವು ಜನ ಸ್ವಾಭಿಮಾನಕ್ಕೆ ಮರೆ ಹೋಗಿ ಎಷ್ಟೋ ಹಸಿವನ್ನು ನುಂಗ್ಕೊಂಡಿರುವಂಥ ಎಷ್ಟೋ ಜನ ಇರ್ತಾರೆ. ಕೆಲವ್ರು ಹೇಳ್ತಾರೆ ನೋಡಿ, ಒಳ್ಳೆ ಬಟ್ಟೆ ಹಾಕೊಂಡಿರೋ ಎಲ್ಲರೂ ಏನು ಹೊಟ್ಟೆ ತುಂಬಿರಲ್ಲ ಅಂತ ಹೇಳ್ತಾರೆ. ಆದರೆ ಈ ಒಂದು ಜಾಗ ಬಂದು ಬೆಂಗಳೂರಲ್ಲಿ ಮಾರ್ಕೆಟಲ್ಲಿ ನಾನೊಂದು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಊಟವನ್ನು ಕೊಡ್ತಾ ಇರುವಂಥವ್ರು ಬಂದು ಕಳೆದ ಒಂದು 6 ತಿಂಗಳಿಂದ ಇಲ್ಲಿ ಡೈಲಿ ಊಟವನ್ನು ಫ್ರೀಯಾಗಿ ಮಧ್ಯಾಹ್ನ ಟೈಮು ಈ ಮಾರ್ಕೆಟಲ್ಲಿ ಈ ಊಟವನ್ನು ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಊಟ ಕೊಡ್ತಾ ಇದ್ದಾರೆ. ನಾನು ಇವ್ರ ಹತ್ರ ಹೋಗಿ ನಾನು ಕೇಳ್ಕೊಂಡೆ, ಇದೊಂದು ವಿಡಿಯೋ ಮಾಡೋಣ ಸರ್, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ. ಅವರು ವಿಡಿಯೋ ಏನು ಬೇಡ ಸರ್ ಅಂತಂದ್ರು. ಯಾಕೆ ಅವ್ರಿಗೆ ಕನ್ವಿನ್ಸ್ ಮಾಡಿ, ಸರ್ ಇದು ನೀವು ಮಾಡ್ತಿರೋದು ಬಹಳ ಒಳ್ಳೆ ಕೆಲಸ. ನಾನೀಗಾಗಲೇ ಬೆಂಗಳೂರಲ್ಲಿ ಒಂದು 25ಕ್ಕೂ ಹೆಚ್ಚು ಜಾಗಗಳಲ್ಲಿ ಫ್ರೀಯಾಗಿ ಹಸ್ತಂತವ್ರಿಗೆ ಉಚಿತವಾಗಿ ಊಟವನ್ನು ಕೊಡ್ತಾ ಇರೋ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ಸಮಾಜಕ್ಕೆ ಮತ್ತೊಬ್ಬರಿಗೆ ಈ ಥರ ಮಾಡೋದಕ್ಕೆ ಮನಸ್ಸಿರುವಂಥವ್ರಿಗೆ, ಹಣ ಇರುವಂಥವ್ರಿಗೆ ಒಂದು ಮಾದರಿ ಆಗುತ್ತೆ ಸರ್, ಅದಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಅವ್ರು ಆಯ್ತು ನೀವು ಮಾಡಿ ಅಂತ ಕೊನೆಗೆ ಹೇಳಿದ್ರು. ನೋಡಿ, ಈ ಜಾಗ ಬಂದು ಮಾರ್ಕೆಟ್ನ ಒಂದು ಓಲ್ಡ್ ತರಗುಪೇಟೆ ಅನ್ನೋ ಏರಿಯಾ. ಈ ಏರಿಯಾ ಒಂದು ಮಾರ್ಕೆಟ್ನ ಪ್ರತಿ ಒಂದೊಂದು ಗಲ್ಲಿನೂ ಕೂಡ ಬ್ಯುಸಿ ಆಗಿರುತ್ತೆ. ಇದು ಓಲ್ಡ್ ತರಗುಪೇಟೆ ಒಂದು ಏರಿಯಾ. ಇಲ್ಲಿ ಎಷ್ಟೋ ಜನ ಕೂಲಿ ಮಾಡುವಂಥವ್ರು, ತುಂಬಾ ಜನ ಬೇರೆ ಬೇರೆ ತರ ಕೆಲಸ ಮಾಡೋರೆಲ್ಲ ಇದ್ದಾರೆ. ಮೂಟೆ ಹೊರುವಂಥವ್ರು ಇರ್ಬೋದು, ಗಾಡಿ ತೆಳ್ಳೋ ಗಾಡಿ ಇರೋರು ಇರ್ಬೋದು, ಡ್ರೈವರ್ಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಇನ್ನೂ ತುಂಬಾ ಒಂದು ಅಂಗಡಿಗಳಲ್ಲಿ ಸಹಾಯ ಮಾಡುವಂತ ಕೆಲಸ ಮಾಡುವಂಥವ್ರು ಇರ್ಬೋದು. ತುಂಬಾ ಜನ ಅವ್ರ ಮೈ ಮೇಲೆ ಆಗಿರೋ ಕೊಳೆ ಅಥವಾ ಹೊರ್ತಿರೋ ಭಾರ ಯಾವ್ದ್ರ ಬಗ್ಗೆನೂ ಗಮನನೇ ಇಲ್ದೇನೆ ಎಷ್ಟೋ ಜನ ನೋಡಿ, ಇಲ್ಲಿ ಯಾರೋ ಅವರು ಊಟ ಮಾಡ್ಕೊಂಡು ಇನ್ನೊಬ್ರು ಅವರ ಮನೆಯವರು ಕೆಲಸ ಮಾಡ್ತಾರೆ. ಅಲ್ಲಿ ಏನಂತಂದ್ರೆ ಈರುಳ್ಳಿ ಆಯೋದು ಆ ಥರ ಕೆಲಸ ಮಾಡೋರು ಇದ್ದಾರೆ, ಅವ್ರು ಊಟ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಈ ಜಾಗದಲ್ಲಿ ತುಂಬಾ ಜನ ಕೂಲಿ ಕೆಲಸ ಮಾಡ್ತಾರೆ. ಇಲ್ಲಿ ಹೋಟ್ಲುಗಳು ಕಡಿಮೆ. ಈಗಿನ ಕಾಲದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಟೈಮ್ ಒಂದು ಊಟ ಮಾಡ್ಬೇಕು ಅಂದ್ರೆ 40 ರೂಪಾಯಿ ಮಿನಿಮಮ್, ಅಂದ್ರೆ ಒಂದು 50 ರೂಪಾಯಿನಾರು ಹೋಗ್ಬೇಕು. ಒಂದು ರೈಸ್ 40 ರೂಪಾಯಿ ಇದೆ. ಅದಕ್ಕೆ ಬೋಂಡ ಗಿಂಡ ಏನಾದ್ರು ತಗೋತು ಅಂತಂದ್ರೆ 10 ರೂಪಾಯಿ ಬೋಂಡ ಹಾಕ್ಬಿಡ್ತಾರೆ, 50 ರೂಪಾಯಿ ಅಷ್ಟಿರುತ್ತೆ. ಆದ್ರೆ ಒಬ್ಬೊಬ್ರಿಗೆ ಹೊಟ್ಟೆ ತುಂಬುದು ಇಲ್ಲಿ ಈ ತರ ಕೂಲಿ ಮಾಡುವಂತವ್ರಿಗೆ.
ಆದ್ರೆ ಇಲ್ಲಿ ಒಂದು 50 ರೂಪಾಯಿ 60 ರೂಪಾಯಿ ಊಟವನ್ನ ಮಧ್ಯಾಹ್ನ ಟೈಮು ಡೈಲಿ ಈ ಒಂದು ಇಲ್ಲಿ ಓಲ್ಡ್ ತರಗುಪೇಟೆಯಲ್ಲಿ ಒಂದು ಗಾರ್ಮೆಂಟ್ಸ್ ಅವರು ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳನ್ನ ವ್ಯಾಪಾರ ಮಾಡುವಂತ ಇವರೊಂದು ಸಮುದಾಯದವರು ಒಂದು ಇವರು ಅಂಗಡಿಯವರು ಒಂದು ಊಟವನ್ನ ಪ್ರತಿದಿನ ಇಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರಿಗೆ ಸರಿಸುಮಾರು ಒಂದು 300ರಿಂದ 400 ಜನದವರೆಗೂ ಕೂಡ ಪ್ರತಿನಿತ್ಯ ಊಟವನ್ನ ಇಲ್ಲಿ ದಾನ ಮಾಡ್ತಾ ಇದ್ದಾರೆ. ನಾವ್ ಇವ್ರನ್ನ ಕೇಳಿದ್ವಿ, ಸರ್ ಯಾವ ಕಾರಣಕ್ಕೆ ಇದು ಊಟ ಕೊಡ್ತಾ ಇರೋದು? ಕೆಲವರು ಅವ್ರು ಬರೋ ಲಾಭದಲ್ಲಿ ಒಂದು ಭಾಗವನ್ನ ಕೊಡ್ಬೇಕು ಅಂತ ಹೇಳ್ತಾರೆ, ಆತರ ಮಾಡ್ತಾ ಇದ್ದೀರಾ ಅಂತದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಾವು ಆತರ ಅಲ್ಲ, ನಮ್ದೇ ಸ್ವಂತ ಹಣ ಇದೆಯಲ್ಲ, ಅಂಗಡಿ ಈ ಲಾಭದಿಂದ ಬರುವಂತದ್ದು ಏನು ಅಲ್ಲ, ನಮ್ದೇ ಸ್ವಂತ ಹಣದಲ್ಲಿ ಪ್ರತಿನಿತ್ಯ ಅನ್ನದಾನವನ್ನ ಮಾಡ್ತಾ ಇದೀವಿ. ಯಾವ ಕಾರಣಕ್ಕೆ ಮಾಡ್ತಾ ಇದೀರಿ ಅಂದದಕ್ಕೆ ಅವ್ರು ಹೇಳಿದ್ರು, ನಮ್ಮ ತಂದೆಯವ್ರು ಹೇಳ್ತಾರೆ, ನಾವು ತಿನ್ನೋದನ್ನ ಇನ್ನೊಬ್ರಿಗೆ ಹಂಚ್ಕೊಂಡು ತಿನ್ಬೇಕು, ಆಗ ಮಾತ್ರ ಮನುಷ್ಯನ ಜನ್ಮ ಸಾರ್ಥಕ ಆಗೋದು. ಮೇಲೊಬ್ಬ ಭಗವಂತ ಅನ್ನೋನು ನಮ್ಮ ಅಕ್ಕಪಕ್ಕದಲ್ಲೇ ನೋಡ್ತಾ ಇರ್ತಾನೆ, ನಾವೆಲ್ಲವನ್ನು ನಾವೇ ಇಟ್ಕೋಬಾರ್ದು ಅಂತ ನಮ್ಗೆ ಹೇಳಿದ್ದಾರೆ ಸರ್. ಅದಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರನೇ ನಾವು ಇದೇನು ಪ್ರಚಾರ ಏನು ಬೇಡ ಅಂತ ನಮ್ಗೆ ಹೇಳಿದ್ದು. ಆದ್ರೆ ನೀವು ಇಷ್ಟೊಂದು 2 ದಿನ ಬಂದು ಪ್ರೀತಿಯಿಂದ ಕೇಳ್ಕೊಂಡು ಮಾಡ್ಬೇಕು, ತಿಳಿಸ್ಬೇಕು ಅಂತ ಮಾಡ್ತಾ ಇದ್ರಿ, ಮಾಡಿ ಅಂತ ಹೇಳಿದ್ರು. ಬಹಳ ಖುಷಿ ಆಗುತ್ತೆ. ಇಲ್ಲಿ ಯಾವ ತರ ಊಟ ಕೊಡ್ತೀರಾ ಸರ್ ಅಂತ, ಡೈಲಿ ಬೇರೆ ಬೇರೆ ತರ ಇರುತ್ತೆ ಅಂತ. ಹೌದು, ಇದಕ್ಕೋಸ್ಕರನೇ ನಾವು ಒಬ್ರು ಭಟ್ರನ್ನ ನೇಮಕ ಮಾಡಿ ನಾವೇ ಅಡಿಗೆಯನ್ನ ಇದಕ್ಕೋಸ್ಕರನೇ ಒಂದು ಬಾಡಿಗೆ ರೂಮಲ್ಲಿ ಇಟ್ಟು ನಾವು ಅಡಿಗೆಯನ್ನ ಮಾಡಿಸ್ತಾ ಇದ್ದೀವಿ. ಕೊಡುವಂತ ಊಟ ಇಲ್ಲಿ ನೋಡಿ ಸರ್, ಎಲ್ಲ ಕೂಲಿ ಮಾಡುವಂತ ಜನಗಳು, ಇಲ್ಲಿ ನೋಡಿ ಮಹಿಳೆಯರಾಗಿರ್ಬೋದು, ಮೂಟೆ ಹೊರೋರಾಗಿರ್ಬೋದು, ಅಲ್ಲಿ ಕ್ಲೀನ್ ಮಾಡೋರಾಗಿರ್ಬೋದು, ಕಸ ಗುಡ್ಸೋರಾಗಿರ್ಬೋದು, ಎಲ್ಲರೂ ಬರ್ತಾರೆ ಸರ್. ಅವ್ರಿಗೆ ಆರೋಗ್ಯದ ಬಗ್ಗೆ ಚಿಂತೆ ಇರೋದಿಲ್ಲ, ಎಲ್ಲೋ ತಿಂತಾರೆ, ಎಲ್ಲೋ ಮಲಗಿರ್ತಾರೆ, ಏನೋ ಹೋಗ್ತಾರೆ, ಜೀವನ ಅಲ್ವಾ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನಾವು ಕೊಡುವಂತ ಊಟ ಒಂದ್ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಇದಕ್ಕೋಸ್ಕರನೇ ಇವರು ಒಂದು ಭಟ್ರನ್ನ ಇರಿಸಿ ಇಲ್ಲಿ ಪ್ರತಿದಿನ ಅಡಿಗೆ ಮಾಡಿಸಿ, ಅದೇ ರೈಸ್ ಬಾತ್ಗಳು, ಬೇರೆ ಬೇರೆ ತರ ಅನ್ನ ಸಾಂಬಾರ್ಗಳು ಏನೇನು ಕೊಡ್ತಾರಂತೆ, ರೈಸ್ ಬಾತು, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿ ಬಾತು, ಈ ತರ ಏನೇನೋ ತುಂಬಾ ಊಟಗಳನ್ನೆಲ್ಲ ಡೈಲಿ ಪ್ರತಿನಿತ್ಯ ಇಲ್ಲಿ ಕೊಡ್ತಾ ಇದಾರಂತೆ. ನನಗಂತೂ ಬಹಳ ಖುಷಿ ಆಯ್ತು. ಇಲ್ಲಿ ತುಂಬಾ ಜನ ಇಲ್ಲಿ ಅಂತಂದ್ರೆ ಬರೀ ಕನ್ನಡಿಗರು ಮಾತ್ರ ಅಲ್ಲ, ಆಂಧ್ರದವರು, ತಮಿಳುನಾಡವರು, ಎಲ್ಲಾ ಜನಾಂಗದ, ಎಲ್ಲ ಒಂದು ರಾಜ್ಯದವರು ಇಲ್ಲಿ ಇದ್ದಾರೆ. ಅದರಲ್ಲಿ ತುಂಬಾ ಜನ ನಾನು ನೋಡಿದೆ, ಎಲ್ಲರೂ ಬಹುಪಾಲು ತುಂಬಾ ಕಷ್ಟದಲ್ಲಿರುವಂತವ್ರೆ. ಆಮೇಲೆ ಜೊತೆಗೆ ಇಲ್ಲಿ ಹುಡುಗರುಗಳೆಲ್ಲ ಎಷ್ಟೋ ಜನ ಇದ್ದಾರೆ, ನಾವು ನೋಡ್ಬೋದು. ಕೆಲವರು ವಿಡಿಯೋದಲ್ಲಿ ನಾವು ಮಾಡಿರೋ ವಿಡಿಯೋಗಳಲ್ಲಿ ಹೇಳ್ತಾರೆ, ಇವರೆಲ್ಲರೂ ತಿಂತಾರಲ್ಲ ಹಂಗೆ ಹಿಂಗೆ ಅಂತ. ಆದ್ರೆ ನೋಡಕ್ ಮಾತ್ರ ಆತರ ಇರ್ತಾರೆ. ಪಾಪ ಅವರೆಲ್ಲ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬದುಕುವಂತ ಬದುಕನ್ನು ನಡೆಸ್ತಾರೆ, ಸ್ವಾಭಿಮಾನದಿಂದ ಬದುಕ್ತಾರೆ, ಅದಂತ ಹೇಳ್ಬೇಕು. ಯಾಕೆಂದ್ರೆ ಇವ್ರೇನ್ ಕಳ್ತನ ಮಾಡಲ್ಲ, ಮೋಸ ಮಾಡಲ್ಲ, ಬೇರೆ ಬೇರೆ ಸಮಾಜದಲ್ಲಿ ಮಾಡೋ ರೀತಿ. ಹಂಗಾಗಿ ಹೊತ್ತು ಊಟ ಸಿಕ್ಕಿದಾಗ ಎಂತವ್ರಿಗೆ ಆದ್ರೂ ಕೂಡ ಬಂದು ಇಲ್ಲಿ ಊಟ ಮಾಡ್ತಾರೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಅಂಗಡಿಲಿ ಕೆಲಸ ಮಾಡುವಂತ ಹುಡುಗರುಗಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ನೋಡಿ ಇವ್ರು ಎಲೆಯನ್ನು ತಗೊಬಂದಿದ್ರಂತೆ, ಎಲೆ ಮಾರ್ಬಿಟ್ಟು ಹೋಗ್ತಾ ಇದಾರೆ. ಅಂತವ್ರು ಈ ತರ ತುಂಬಾ ಜನ ಮೂಟೆ ಹೊರ್ತಿರೋರು ಹಂಗಂಗೆ ಬಿಸಾಕ್ಬಿಟ್ಟು ಹಂಗಂಗೆ ಓಡ್ ಬಂದಿದ್ದಾರೆ. ಆ ತರ ತುಂಬಾ ಜನ ಇಲ್ಲಿ ಬರ್ತಾರೆ. ಇದು ಬೆಂಗಳೂರಿನ ಮಾರ್ಕೆಟ್ ಅಂತಂದ್ರೆ ಒಂದ್ ರೀತಿ ಎಲ್ಲ ರಾಜ್ಯದಿಂದನೂ ಬರುವಂತ ಒಂದು ಮಾರ್ಕೆಟ್, ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಈ ಮಾರ್ಕೆಟ್ ಅಲ್ಲಿ ಪ್ರತಿನಿತ್ಯ ಈ ತರ ಒಂದು ಊಟವನ್ನ ಕೊಡ್ತಾ ಇರುವಂತರು ಬಂದು ದೀಪಕ್ ಗಾರ್ಮೆಂಟ್ಸ್ ಅಂತ ಹೇಳಿ ಒಂದು ಹೋಲ್ಸೇಲ್ ದರದಲ್ಲಿ ವ್ಯಾಪಾರವನ್ನ ಮಾಡ್ತಾರೆ. ಇಲ್ಲೇ ಒಂದು ರೆಡ್ ಟಿ ಶರ್ಟ್ ಹಾಕೊಂಡಿದಾರಲ್ಲ, ಅವರ ಮಗ ಮತ್ತೆ ಇನ್ನೊಬ್ರು ಆ ಕಡೆ ಒಬ್ರು ಇದ್ದಾರೆ. ಅವ್ರ ಇನ್ನೊಬ್ಬ ಮಗ ಮೇಲೆ ನಿಂತ್ಕೊಂಡು ಪ್ಲೇಟ್ ಕೊಡ್ತಾ ಇದ್ರಲ್ಲ ಅವರು. ಹಂಗಾಗಿ ಅವರು ಏನು ಬೇಡ ಸರ್ ಅಂತಂದ್ರು. ನಿಜವಾಗ್ಲೂ ಕೂಡ ಒಂದು 3 ಕ್ಯಾರಿಯರ್ಲಿ ತಂದಿ ಊಟವನ್ನ ಒಂದು 300ರಿಂದ 400 ಜನ ಕೊಡ್ತಾರಂತೆ. ಜೊತೆಗೆ ಇದು ಭಾನುವಾರ ದಿನ ಮಾತ್ರ ಇರಲ್ಲ, ಪ್ರತಿದಿನ ಇರುತ್ತಂತ. ಹಬ್ಬಗಳಲ್ಲಂತೂ ಮಿಸ್ ಮಾಡಲ್ವಂತೆ. ಯಾಕೆಂದ್ರೆ ಹಬ್ಬಗಳ ದಿನದಲ್ಲಿ ವಿಶೇಷವಾಗಿ ಸ್ವೀಟ್ ಕೊಡುವಂತದ್ದು, ಏನಾದ್ರು ವಿಶೇಷವಾದಂತ ಊಟಗಳನ್ನ ಕೊಟ್ಟೆ ಕೊಡ್ತಾರಂತೆ. ಯಾಕಂದ್ರೆ ಆ ದಿನಗಳಲ್ಲಂತೂ ಅವರು ಕೊಟ್ಟೆ ಕೊಡ್ತಾರೆ. ಭಾನುವಾರ ದಿನ ಯಾಕಿರಲ್ಲ ಅಂತಂದ್ರೆ, ಭಾನುವಾರಲ್ಲಿ ಯಾವುದೇ ಅಂಗಡಿಗಳು ವ್ಯಾಪಾರ ವಹಿವಾಟು ಏನ್ ನಡೆದಿಲ್ಲ, ಹಂಗಾಗಿ ಯಾರು ಊಟ ಮಾಡಲ್ಲ ಸರ್. ಅದಕ್ಕೋಸ್ಕರ ನಾವು ಭಾನುವಾರ ಕೊಡಲ್ಲ, ನಾವು ಪ್ರತಿ ದಿನ ಇರ್ತದೆ. ಹಬ್ಬದ ದಿನಗಳಲ್ಲಂತೂ ನಾವು ವಿಶೇಷವಾಗಿ ನಾವು ಕೊಡ್ತಾ ಇರ್ತೀವಿ. ಸ್ವೀಟ್ಗಳಾಗಿರ್ಬೋದು, ಬೇರೆ ಬೇರೆ ಪಲ್ಯಗಳಾಗಿರ್ಬೋದು, ಊಟಗಳನ್ನ ಕೊಡ್ತೀವಿ. ಅವ್ರು ಊಟ ಮಾಡಿ ಅವ್ರು ಖುಷಿಯಾಗಿ ಹೋಗ್ತಾರಲ್ಲ, ಅದೇ ನಮ್ಗೆ ತೃಪ್ತಿ ಅಂತ ಹೇಳ್ತಿದ್ರು. ಇಲ್ಲಿ ನೋಡಿ ರೆಡ್ ಟಿ ಶರ್ಟ್ ಹಾಕೊಂಡಿದ್ರಲ್ಲ, ಇವ್ರು ಹೇಳ್ತಿದ್ರು. ಅವ್ರು ರೈಸ್ ಹಾಕೋದು ಹೆಂಗೆ ಅಂತಂದ್ರೆ, ಒಂದು 3 ಸೌಟ್ ಆಗ್ಬೇಕು, ತೆಗ್ದು ತುಂಬ್ತಾನೆ ಇರ್ತಿರು. ಬೇರೆ ಕಡೆ ನಾವು ನೋಡಿದ್ವಿ, ಕಡಿಮೆ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡೋರೆಲ್ಲರೂ ಕೂಡ ತುಂಬಾ ಹೊಟ್ಟೆ ತುಂಬಾ ತಿನ್ಬೇಕು, ಊಟ ಮಾಡುವಂತವ್ರೆ. ಹಂಗಾಗಿ ಅವರು ಏನೋ ಬೇಗ ಖಾಲಿ ಆಗ್ಬಿಡ್ಲಿ ಹಂಗೆ ಹಿಂಗೆ ಅಂತ ಹಾಕೋದಿಲ್ಲ. ಬೇರೆಯವರಾದ್ರೆ ಎಲ್ರೂ ಆಗ್ಲಿ ಅಂತಾರೆ. ಆದ್ರೆ ಇವರು ಎಷ್ಟೆಷ್ಟು ಆ ತರದ 2 ಸೌಟ್ನ ಹಾಕ್ತಾರೆ. ಒಬ್ಬೊಬ್ರು 3 ಸೌಟೆ ಹಾಕ್ತಾರೆ. ಅವ್ರು ಎಷ್ಟು ತಿಂತಾರೆ ಅಷ್ಟನ್ನ ನೋಡಿ ಅವ್ರು ಹಂಗ ಹಾಕೊಡ್ತಾ ಇದಾರೆ. ಪಾಪ ಅವ್ರು 2 ಕೈಲಿ ಹಾಕ್ತಿದ್ರು, ಕೈ ನೋವು ಬಂದು ಈಗ ಈ ಕೈಲಿ ಆಗ್ತಾ ಇದೆ, 2 ಕೈಲಿ ಆಗ್ತಾ ಇದಾರೆ. ಇಲ್ಲಿ ಯಾರೋ ಬೇರೆ ತರ ಬಂದಂತವ್ರು ಎಲ್ಲರೂ ಕೂಡ, ಮಹಿಳೆಯರಿಗಾಗಿರೋದು, ಪುರುಷರಿಗಾಗಿರ್ಬೋದು,
ತುಂಬಾ ಜನಕ್ಕೂ ಕೂಡ ಇಲ್ಲಿ ಊಟದ ಒಂದು ವ್ಯವಸ್ಥೆ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ನಾನು ಹೇಳೋದು ಒಂದು ಮಾತು ಏನು ಅಂತಂದ್ರೆ ಬಂಧುಗಳೇ, ನೀವು ಎಲ್ಲೆಲ್ಲಿ ಇರ್ತೀರ ಅಲ್ಲಿ ನಿಮ್ ಕೈಲಾದಷ್ಟು ನಿಮ್ಗೆ ಸಮಯ ಸಂದರ್ಭ ಬಂದಾಗ ಒಂದ್ 4 ಜನಕ್ಕೆ ಅನ್ನದಾನ ಮಾಡಿ. ಅದೇ ನಿಜವಾದ ಒಂದು ಶ್ರೇಷ್ಠ ದಾನ. ನೀವು ಏನೇನಾರು ಮಾಡ್ಬೋದು, ಹಸ್ತಾಗ ಮನುಷ್ಯನಿಗೆ ಅನ್ನ ಕೊಟ್ಬಿಟ್ರೆ ಅದರಷ್ಟು ಪ್ರಪಂಚದಲ್ಲಿ ಇನ್ನೊಂದಿಲ್ಲ ಅಂತ ಹೇಳ್ತಾ ನಮ್ಮ ಚಾನಲ್ ನೋಡ್ತಾರೆ ಎಲ್ಲರೂ ಕೂಡ ನಮಸ್ಕಾರ. ಕಿರಣ್ ಅಂತ ಏನ್ ಕೆಲಸ ಮಾಡ್ತೀರಾ? ಸರ್, ನಾವು ಏರ್ಟೆಲ್ ಅಲ್ಲಿ ಕೆಲಸ ಮಾಡೋದು ಜಾಬ್ ಅಲ್ಲಿ. ಇಲ್ಲೇ ಹೌದು ಸರ್. ಇದೇ ಏರಿಯಾದಲ್ಲಿ ಕೆಲಸ ಮಾಡ್ತೀರಾ? ಇಲ್ಲಿ ಡೈಲಿ ಫ್ರೀ ಊಟ ಕೊಡ್ತಾ ಇದ್ರೆ ಸರ್, ಮಧ್ಯಾಹ್ನ? ಇಲ್ಲಿ ಕೊಡ್ತಾರೆ, 1 ಮಂತ್ ಇಂದ ಕೊಡ್ತಾ ಇದಾರೆ. ಹಾ. ಬಡವ್ರ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಹೋಟೆಲ್ ಹೋದ್ರೆ 100 ರೂಪಾಯಿ 50 ರೂಪಾಯಿ ದುಡ್ಡು ಮಾಡ್ತಾರೆ. ಇಲ್ಲಿ ಕೂಲಿ ಮಾಡುವಂತ ಕೆಲಸಕ್ಕೆ ಒಳ್ಳೆ ಅನುಕೂಲ ಸಿಗ್ತಾ ಇದೆ. ಕೊಡ್ತಾ ಇದಾರೆ ಸರ್. ಇಲ್ಲಿ ಯಾವ ತರ ಕೆಲಸ ಮಾಡೋರು ಇದ್ದಾರೆ ಸರ್? ಸರ್, ಇಲ್ಲಿ ಪ್ಲೇಟ್ ಇಂದ, ವಾಟ್ಕನ್ ಇಂದ, ಕೂಲಿಯಿಂದ, ಒಂದು ಟ್ರಾವೆಲ್ಸ್ ಇಂದ ಎಲ್ಲಾ ತರ ಮಾಡ್ತಾ ಇದಾರೆ ಸರ್. ಇಲ್ಲಿಂದ ಅವ್ರಿಗೆಲ್ಲ ತುಂಬಾ ತುಂಬಾ ಹೆಲ್ಪ್ ಆಗ್ತಿದೆ ಸರ್. ಇಲ್ಲಿ ಕೂಡ 12 ಸ್ಟಾರ್ಟ್ ಮಾಡ್ತಾರೆ, 1:30 ತನಕ ಕೊಡ್ತಾರೆ ಸರ್. ಇದು ಕೊಡ್ತಾ ಇರೋದು ಯಾರು ಅಂತ ಹೇಳಿ ಸರ್? ದೀಪಕ್ ಗಾರ್ಮೆಂಟ್ಸ್. ದೀಪಕ್ ಗಾರ್ಮೆಂಟ್ಸ್. ನಿಮ್ಗೆ ಇವ್ರು ಗೊತ್ತಿದ್ಯಾ? ಇಲ್ಲ ಸರ್. ಓಕೆ. ಇದು ಕೊಡ್ತಾ ಇರೋದು ಎಷ್ಟು ಒಳ್ಳೇದಾಗುತ್ತೆ ಅಂತೀರಾ? ತುಂಬಾ ಹೆಲ್ಪ್ ಆಗ್ತಾ ಇದೆ. ಟೈಮಿಂಗ್ಸ್ಗೆ ಊಟ ಸಿಗುತ್ತೆ. ಫ್ರೀ ಆಗಿ. ಕೆಲಸ ಬೆಳಿಗ್ಗೆ ಎದ್ದು ಮಾಡೋ ನಾಷ್ಟ ಮಾಡ್ಕೊಂಡ್ ಬರ್ತಾರೆ. ಅವ್ರಿಗೊಂದು ಮಾಡೋ ಡ್ಯೂಟಿಯಿಂದ 4:15 5 ಗಂಟೆ ಸಿಗ್ ಮಾಡ್ತಾರೆ. ಇವ್ರು ಕೊಟ್ಟಷ್ಟು ತುಂಬಾ ಹೆಲ್ಪ್ ಆಗ್ತಾ ಇದೆ. ಓಕೆ.